ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಕ್ಷತಾ. ನಾನ್ ಖುಷಿ. ಅವಳು ನನ್ನ ಕಸಿನ್ ಬಂದಿದ್ದಾಳೆ ಮನೆಗೆ. ಯಾಕೆ ಬಂದಿದ್ದೀರಿ ನನ್ನ ಮನೆಗೆ? ಸುಮ್ನೆ ತಮಾಷೆಗೆ ಕೆಲಸ ಕಲಿಲಿಕ್ಕೆ. ಹೇಳೋದಲ್ಲ ಕೆಲಸ ಕಲಿಲಿಕ್ಕೆ. ಕರೆಕ್ಟ್ ಅದಕ್ಕೆ ಅದಕ್ಕೆ ಇವತ್ತು ನಿಂಗೆ ಏನ್ ಕೆಲಸ ಕೊಡೋದು? ಎಂತ ಮಾಡುದು ಪ್ಲಾನ್? ಎಂತ ಮಾಡುದು ಪ್ಲಾನ್? ಮನೇನ ಡೀಪ್ ಕ್ಲೀನ್ ಮಾಡ್ಬೇಕಂತ ಇದ್ದೇವೆ. ನಾವ್ ಹೇಗೆ ಕ್ಲೀನ್ ಮಾಡ್ತೇವೆ ಅಂತ ಇವತ್ತು ನೀವು ನೋಡ್ಬೋದು. ಹೇಗೆ ಕ್ಲೀನ್ ಮಾಡ್ತೇವೆ ನಾವು? ಗಮ್ಮತ್ ಮಾಡ್ಕೊಂಡು ಮಾಡುದಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಹಾ, ಫಸ್ಟ್ ಫ್ಯಾನ್ ಕ್ಲೀನ್ ಮಾಡುವ. ಓಕೆನಾ? ಜೈ ಜೈ ಜೈ. ಸರಿ ಮಾಡ್ಬೇಕು. ಆಯ್ತು, ಪಳ ಪಳ ಆಗ್ಬೇಕು ಫ್ಯಾನ್. ಆಮೇಲೆ ಬಾವ ಬಂದು ವಾವ್ ಖುಷಿ ಎಷ್ಟ್ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೇಕು. ಶೈನಿಂಗ್ ಹೊಸತ್ತಂತ ಹಾಕಿದಾಗಿರ್ಬೇಕು. ಓಕೆ, ಡನ್. ಸರಿನಾ? ಸರಿ. ನೋಡಿ, ಫ್ಯಾನ್ ಎಲ್ಲ ಫುಲ್ ಗಲೀಜಾಗಿದೆ. ಖುಷಿ ಕ್ಲೀನ್ ಮಾಡ್ತಾಳೆ, ಪಳ 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 ಅಂತ ಹೊಳಿಸ್ತಾಳೆ. ಖುಷಿಗೆ ಫಸ್ಟ್ ನಾನು ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಬೇಕು ಅಂತ. ಕ್ಲೀನ್ ಮಾಡೋ ಮುಂಚೆ ಫಸ್ಟ್ ಮ್ಯೂಸಿಕ್ ಹಾಕೋಬೇಕು. ಟಿವಿಲಾದ್ರೂ ಓಕೆ, ಸ್ಪೀಕರಲ್ಲಾದ್ರೂ ಓಕೆ, ಮೊಬೈಲಲ್ಲಾದ್ರೂ ಓಕೆ. ಮ್ಯೂಸಿಕ್ ಇಲ್ಲದೆ ನನಗಂತೂ ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲಪ್ಪ. ಯಾರು ಮಾಡ್ತಾರೆ ಕ್ಲೀನ್ ಅಂತ ಆಗುತ್ತೆ. ಮ್ಯೂಸಿಕ್ ಇದ್ದರೆ ಎಂಜಾಯ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಆವಾಗ ಇನ್ನು ಟಯರ್ಡ್ ಅನ್ಸಲ್ಲ ತುಂಬ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಬಾಡಿಗಿಂತ ನಮ್ಮ ಮನಸ್ಸಿಗೆ ಜಾಸ್ತಿ ಟಯರ್ಡ್ ಆಗುತ್ತೆ, ನಮ್ಮ ಬ್ರೈನ್ಗೆ ಜಾಸ್ತಿ ಟಯರ್ಡ್ ಆಗುತ್ತೆ. ಹಾಗಾಗಿ ಮನಸ್ಸನ್ನು ತುಂಬ ಖುಷಿಯಾಗಿ ಇಟ್ಕೋಬೇಕು. ನಾವು ಎಂಜಾಯ್ ಮಾಡ್ತಾ ಇರಬೇಕು. ಎಂಜಾಯ್ ಮಾಡೋದಂದರೆ ತಿರುಗೋದು ತಿನ್ನೋದು ಅಂತಲ್ಲ, ಈ ಥರ ಸಣ್ಣ ಸಣ್ಣ ವಿಷಯದಲ್ಲೂ ನಾವು ಎಂಜಾಯ್ ಮಾಡಬೇಕು. ಇಲ್ಲಾಂದರೆ ಕೆಲಸ ಮಾಡುವಾಗೆಲ್ಲ ಬೇಡದ್ದೇ ಯೋಚನೆ. ಇರೋದೊಂದೇ ಲೈಫು, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ನಂತೂ ನನಗಾಗಿ ಬಂದ ಚೆಲುವೆ, ಕದ್ದು ಕದ್ದು ನೋಡ್ತೋಳೆ, ಮುದ್ದು ಮುದ್ದು ಮಾಡ್ತೋಳೆ, ಸದ್ದು ಇಲ್ಲದಂಗಿ ನನ್ನ ಮನಸ್ಸ ಗೆದ್ದವಳೆ. ಖುಷಿದು ಸ್ಟಾರ್ಟ್ ಆಯ್ತು ಇವಾಗ ಕ್ಲೀನಿಂಗು. ಫಸ್ಟ್ ಡ್ಯಾನ್ಸಿಗೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈಗಲೇ ಮಾಡಿ. ನನ್ನ ಮನಸ್ಸ ಗೆದ್ದವಳೆ, ಎದ್ದು ಬಿದ್ದು ಬಂದೆ ನಿನ್ನ ನೋಡಲೆಂದು ಹಿಂದೆ, ಪದೇ ಪದೇ ನನ್ನ ಮುಂದೆ ಕನಸಲ್ಲಿ ಬರುವೆ. ನಿನ್ನೊಂದಿಗೆ ಏನೋ ಅದು ಆಕರ್ಷಣ ತುಂಬಿದೆ, ಆಸೆ ಇದೆ ನಾ ಹೇಳಲು. ಮುಂದೆ ಏನೇ ಹೇಳೆ ಓ ನನ್ನೇ, ನೀನಂತೂ ನನಗಾಗಿ ಬಂದ ಚೆಲುವೆ, ಕದ್ದು ಕದ್ದು ನೋಡ್ತೋಳೆ, ಮುದ್ದು ಮುದ್ದು ಮಾಡ್ತೋಳೆ, ಸದ್ದು ಇಲ್ಲ. ಫ್ಯಾನ್ ಎಲ್ಲ ಕ್ಲೀನಿಂಗ್ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ. ಹೊಳಿತಿದೆ ಕಡೆ ಖುಷಿ. ಹೊಳಿತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮನೇಲೂ ಹೀಗೇನಾ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡ್ತೀರಾ? ಕಮೆಂಟ್ ಮಾಡಿ. ಇದ್ಯಾವ ಥರ ಕಸಗೋರೋ ಸ್ಟೈಲ್? ಕೂತ್ಕೊಂಡು ಆರಾಮಾಗಿ ಕ್ಲೀನಾಗಿ ತೆಗೆಸಿದ್ದು. ನಾನಿವಾಗ ಒರೆಸುವಾಗ ಕಸ ಸಿಕ್ಬೇಕು. ನೀನು ಕಸ ಕೋರುದ್ ನೋಡಿದ್ರೆ ನಂಗೆ ಡೌಟ್ ಆಗ್ತಾ ಉಂಟು, ನೀನ್ ಹೇಗ್ ಗುಡ್ಸಿರ್ಬೋದು ಅಂತ. ಅಲ್ಲೇ ಊಟ ತಂದ್ಕೊಡೋದಾ? ಬಟ್ಲು ಕೊಡ್ತೇನೆ. ಭಾವ ನೋಡ್ಬೇಕು ಈ ವಿಡಿಯೋನ ಈಗ. ಓಹೋ, ನಾನು ಮೊದ್ಲು ನಿಂತ್ರ ಕಲ್ಕೋಬೇಕಿತ್ತು. ಇದೆಲ್ಲ ಕಾಲೇಜಲ್ಲಿ ಹೇಳ್ಕೊಟ್ರೆ ಹೇಗೆ? ಬನ್ನಿ ಬನ್ನಿ, ಅಕ್ಷತಕ್ಕ ಏನೋ ಬಟರ್ ಮಸಾಲ ಮಾಡ್ತಾಳಂತ ಹೇಳಿದಾಳೆ, ಹೋಗ್ಬಿಟ್ಟು ನೋಡೋಣ.
ಮಾಡ್ತಿದ್ದೆ ನೋಡ ಫುಲ್ ಮೆಸ್ಸಿ ಆಗಿಬಿಟ್ಟು ಅಡ್ಗೆ ಕೊಡಲ್ಲ ಬೇಡ ಹೋಗು ಮಾರೈತಿ ತರ್ಸ್ ಹೇಗೆ ಮಾಡ್ತಿದ್ ತರ್ಸ್. ಹಾ ಸ್ಮೆಲ್ ಸೂಪರ್, ಸ್ಮೆಲ್ಲೇ ತರ ಉಂಟು. ಹಿಂಗ್ ತಿನ್ಬೇಕಾರೆ ಯಮ್ಮಿ. ವಾವ್, ಏನೆಲ್ಲ ಮಾಡಿದ್ಯಾ? ಇಲ್ಲಿ ಬೀನ್ಸ್ ಪಲ್ಯ ಆಗ್ತಾ ಉಂಟು. ಓಹೋ, ಆಫ್ ಮಾಡಿದೆ, ಅದೆಲ್ಲ ಆಯ್ತು. ಇಲ್ಲಿ ರಸಂ, ಓಹೋ, ಮತ್ತೆ ಮತ್ತೆ ಮೂಲಂಗಿ ತಂಬುಳಿ ಮಾಡಿಟ್ಟಿದ್ದೀನಿ, ಅದು ಫ್ರಿಜ್ ಇದೆ. ಓಹೋ, ಮತ್ತೆ ಏನೇನ್ ಮಾಡೋದಿದೆ, ಆಮೇಲೆ ಸೇವಿಗೆ ಮಾಡ್ಬೇಕು. ಓಹೋ, ಅದೆಲ್ಲ ನಮ್ದೆಲ್ಲ ಕೆಲಸ ಆಗ್ಲಿ, ಫಸ್ಟ್ ಕ್ಲೀನಿಂಗ್ ಎಲ್ಲ ಆಗ್ಲಿ, ಅದಾದ್ಮೇಲೆ ನಾವು ಸಂಜೆ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡುವ ಸೇವಿಗೆ. ಗೊತ್ತಾಯ್ತಾ? ಸರಿ, ಓಕೆ. ಹೇಗ್ ಬರ್ತಿದೆ ಮಾಹಿತಿ ಅಡಿಗೆ ಮನೆಯೆಲ್ಲ. ಕ್ಲೀನಿಂಗ್ ಎಲ್ಲ ಆದಮೇಲೆ ಖುಷಿ ನನಗೆ ಅಡುಗೆ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದ್ಲು, ಪಾತ್ರ ಎಲ್ಲ ತೆಗೆದುಕೊಡ್ತಾ ಇದ್ಲು. ಅಡುಗೆ ಆದಮೇಲೆ ಯಾರು ಈ ಥರ ಹೆಲ್ಪ್ ಮಾಡಿದ್ರೆ ಭಾರಿ ಖುಷಿ ಆಗುತ್ತಲ್ವ. ಸಂಜೆ 6 ಗಂಟೆ ಆಯಿತು, ಗೆಸ್ಟ್ ಬರ್ತಾ ಅಂತ ಹೇಳಿದರು. ಅಂದರೆ ಸಂತೋಷ್ ಇದ್ದು ಮೇಡಮ್ ಬರ್ತಾರೆ ಅಂತ. ಅವರು BSL ಇರ್ಬೇಕಾದ್ರೆ ಮೇಡಮ್ ಅವ್ರು ಬರ್ತಾ ಇದ್ರು ಮನೆಗೆ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಸಾಕು ಗೆಸ್ಟ್. ನಂಗೆ ತುಂಬ ಇಂಟ್ರೆಸ್ಟ್ ಅಡುಗೆ ಮಾಡೋಕ್ಕೆ. ಎಷ್ಟೇ ಸುಸ್ತಾದರೂ ಪರವಾಗಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಬಂದವರಿಗೂ ಅಷ್ಟೇ ನಮ್ಮ ಮನೆಗೆ ಬಂದು ತೃಪ್ತಿ ಆಗಬೇಕು, ಆವಾಗಲೇ ನನಗೆ ಖುಷಿ ಆಗೋದು. ಬೆಳಗ್ಗೆಯಿಂದ ಸಾಕಾಗಿದೆ ನಮ್ಮಿಬ್ಬರಿಗೆ. ಬೆಳಗ್ಗಿಂದ ಕ್ಲೀನಿಂಗು ಡೀಪ್ ಕ್ಲೀನ್ ಆಯ್ತು ಇವತ್ತು, ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ. ಇವಾಗ ನಾವು ಬೇರೆ ಸೇವಿಗೆ ನೆನ್ಸಿಟ್ಟಿದ್ದೀವಿ, ಅಕ್ಕಿನ ಮಾಡಲೇಬೇಕು. ಇವಾಗ ಏನ್ ಮಾಡೋದು, ನಿಂಗೆ ಇದು ಬೇಕಿತ್ತ ಮಗನೇ? ಅಲ್ಲ ಮಗಳೇ, ಬೇಕಿತ್ತು ಅಕ್ಷರಕ್ಕ, ಬೇಕಿತ್ತು. ನಂಗೆ ಬೇಡ ತಪ್ಪ ಇವತ್ತು. ಒಂದ್ ಸೇರ್ ಅಕ್ಕಿ ನೆನ್ಸಿದ್ವಿ, ಅಷ್ಟರಲ್ಲಿ ಇಷ್ಟ ಆಯ್ತು ನೋಡಿ. ಬಂದಿರೋ ಗೆಸ್ಟ್ ವೆಜ್ ಆಗಿರೋದ್ರಿಂದ ಬೀನ್ಸು, ಪನ್ನೀರ್ ಮಸಾಲ, ರಸಮ್, ಹಾಗೆ ಇದು ಹಾಗಲಕಾಯಿ ಸಂಡಿಗೆ, ಮೂಲಂಗಿ ತಂಬುಳಿ, ಹಾಗೆ ಬದನೆಕಾಯಿ ಸುಟ್ಟು ಚಟ್ನಿ ಮಾಡಿದ್ವಿ, ಮತ್ತು ಕಾಯಿ ಹಾಲು ಸೇಮಿಗೆ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಅಕ್ಷತಕ್ಕ ಅಡುಗೆ ಸೂಪರ್. ಟೇಸ್ಟ್ ತಿನ್ನ ಅಂತ ಟೇಸ್ಟ್ ಮಾಡಿ. ಗೆಸ್ಟ್ ಊಟ ಆಯಿತು, ನಾವು ಮತ್ತೆ ವಿಡಿಯೋ ಮಾಡುವ ಅಂತ ಅಡುಗೆ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಎಲ್ಲ ಟೇಸ್ಟ್ ಉಂಟಾ? ಎಷ್ಟು? 9 1 2 3 4 5 6 7 8 9. ಓ ಮೈ ಗಾಡ್, 9 ವೆರೈಟೀಸ್ ಮಾಡಿದೀವಿ ಇವತ್ತು. ಬೆನ್ನು ಮಾತ್ರ ಹೋಗಿದೆ. 9 ವೆರೈಟೀಸ್ ಮಾಡಿದ್ದೀವಿ. ಮತ್ತೆ ಬೆಳಗ್ಗೆಯಿಂದ ಕ್ಲೀನಿಂಗು, ಅವರಿಗೆ ಬೆನ್ನಲ್ಲಿ ಎಷ್ಟು ಮೂಳೆ ಇದೆ, ಎಲ್ಲ ಎಷ್ಟು ಮೂಳೆ ಇದೆ, ಎಷ್ಟು ನಟ್ಸ್ ಇದೆ, ಎಲ್ಲ ಗೊತ್ತಾಗ್ತಿದೆ. ನಿಮ್ದು ಎಷ್ಟಿದೆ ಕಡೆ? ನಿಮ್ ಮೂಳೆ ಎಷ್ಟಿದೆ ಗೊತ್ತಾಯ್ತಾ? ನನ್ನ ಬಟ್ಲೆ ನೋಡಿ ಹೇಳ್ತಾರೆ ಯಾರು ಅಡಿಗೆ ಎಷ್ಟು ಸಖತ್ತಾಗಿದೆ ಅದು ನೋಡಿ. ನಕ್ಬೇಡ. ನಮ್ಮನೆಗೆ ನಂದಿನಿ ಮೇಡಮ್ ಬಂದಿದ್ರಲ್ವಾ, ಅವರು ನೆಕ್ಸ್ಟ್ ಡೇ ಶಿಲ್ಪಕಲಾ ತರಬೇತಿ ಕೇಂದ್ರಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಹೋಗಿದ್ದೀವಿ. ಆ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್, ಎಲ್ಲರಿಗೂ ನಮಸ್ಕಾರ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.